ಇನ್ನೊಂದು ವಿಚಾರ ಅಂತಂದರೆ, ಈಗ ಬಿ ಜೆ ಪಿಯಲ್ಲಿ ಆಗ್ತಿರೋ ಬೆಳವಣಿಗೆಗಳು ನಿಮಗೂ ಗೊತ್ತು. ಅಲ್ಲಿ ಬಣ ರಾಜಕೀಯದ ಆಗ್ತಾ ಇರೋದು, ವಾದ ವಿವಾದ, ಆರೋಪ ಪ್ರತ್ಯಾರೋಪ ಎಲ್ಲವನ್ನ ನೋಡಿದ್ದೀರಿ. ಇನ್ ಕೇಸು ಜನಾರ್ದನ್ ರೆಡ್ಡಿ ಅವರು ಹೇಳಿದಂತೆ ಏನಾದರೂ ರಾಮುಲು ಅವರು ಕಾಂಗ್ರೆಸ್ಗೆ ಬಂದರೆ ಸ್ವಾಗತ ಮಾಡ್ತೀರಾ ಸರ್? ರಾಮುಲು ಬಂದರೆ ಸ್ವಾಗತ ಮಾಡ್ತೀವಿ. ರಾಮುಲು ಅಂತಲ್ಲ, ಯಾರು ಬಂದರೂ ನಾವು ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ನಮ್ಮ ಪಾರ್ಟಿನಲ್ಲಿ ಅವ್ರ ಪಾರ್ಟಿಗೆ ಹೋಲಿಕೆ ಮಾಡೋ ಥರ ಇಲ್ಲ. ನಮ್ಮ ಪಾರ್ಟಿನಲ್ಲಿ ನಾನು ಒಬ್ಬ, ನನಗೆ ಅವಕಾಶ ಸಿಕ್ಕರೆ ಮುಖ್ಯಮಂತ್ರಿ ಆಗಬೇಕು, ನನಗೂ ಸಿಕ್ಕರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಬೇಕು ಅನ್ನೋ ಆಸೆ ಇರ್ಬೋದು. ಆದರೆ ಬಿ ಜೆ ಪಿನಲ್ಲಿ ಇವತ್ತು ತೊಡೆತಡ್ತಾ ಇರಲ್ಲ. ವಿಜಯೇಂದ್ರ ನಿವೃತ್ತ, ಯತ್ನಾಳ್ ಅವರು, ರಮೇಶ್ ಅವರು, ಇನ್ನೂ ಅನೇಕ ಸಂಸದರು ಇರಲ್ಲ. ಆ ಥರ ನಮ್ಮ ಪಾರ್ಟಿನಲ್ಲಿ ಇಲ್ಲ. ಇಷ್ಟೆಲ್ಲ ಇದ್ರೂ ಬಿ ಜೆ ಪಿಯ ಹೈಕಮಾಂಡು ಅವ್ರನ್ನ ಬಾಯಿ ಮುಚ್ಚೋಕ್ಕಾಗ್ತಾಯಿಲ್ಲ, ಆದೇಶ ಕೊಡೋಕ್ಕಾಗ್ತಾಯಿಲ್ಲ. ನಮ್ಮ ಖರ್ಗೆಯವರು ಏನು ಸಣ್ಣ ಪುಟ್ಟ ನಡೆದ ವಿಚಾರನೇ ಸ್ಟ್ರಿಕ್ಟಾಗಿ ಹೇಳಿದ್ರು. ನಮ್ಮ ಕಾಂಗ್ರೆಸ್ಗೆ ಅವರ ಡಿಸಿಪ್ಲಿನ್ಗೂ ಹೋಲಿಕೆನೇ ಮಾಡೋಂಗಿಲ್ಲ ಸರ್. ಈಗಷ್ಟೇ ಬಿ ಜೆ ಪಿ ನಾಯಕರು ಒಂದು ನಿಮ್ಮ ಪಕ್ಷದ ವಿರುದ್ಧನೇ ಗಂಭೀರ ಆರೋಪ ಮಾಡ್ತಿದ್ರು. ನಿಮ್ಮ ಪಕ್ಷದಲ್ಲೇ ಕುರ್ಚಿ ಕದನ ನಡೀತಿದೆ, ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ CM ಗದ್ದುಗಾಗಿ ಕಾದಾಟ ನಡೀತಿದೆ ಅನ್ನೋ ಆರೋಪ ಮಾಡ್ತಿದ್ರು. ಅದ್ರ ನಡುವೆ ಈ ರೀತಿಯಾದ ಹೇಳಿಕೆ ಜನಾರ್ದನ್ ರೆಡ್ಡಿ ಅವರ ಮೂಲಕ ಹೇಳಿಕೆ ಬರ್ತಾ ಇರೋದು ಯಾವ ರೀತಿ ಸಂದೇಶ ನೀಡಲಾಗ್ತಿದೆ ಅಂತ? ನಮ್ಮ ಪಕ್ಷದಲ್ಲಿ ಚೇರ್ಗೋಸ್ಕರ, ಅವ್ರ ಪಕ್ಷದಲ್ಲಿ ಯಾತಕ್ಕೋಸ್ಕರ? ಈಗ ವಿರೋಧ ಪಕ್ಷದಲ್ಲಿದೆ, ಆಡಳಿತ ಪಕ್ಷದಲ್ಲಿದ್ದಾಗ ಸಹಜವಾಗಿ ಭಿನ್ನಾಭಿಪ್ರಾಯ ಬರೋದು ಸಹಜ. ಆದರೆ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಈ ನಮ್ಮ ವಿಜಯೇಂದ್ರನ ವಿರುದ್ಧ ಈ ರೀತಿ ಯಾತಕ್ಕೋಸ್ಕರ ಮಾಡ್ತಾಯಿದ್ದಾರೆ? ಅವರು ಚೇರ್ಗೋಸ್ಕರನೇ ಅಲ್ವಾ? ಯತ್ನಾಳು ಅವ್ರನ್ನ ತೆಗೆದುಬಿಟ್ಟು ನಾವು ಪ್ಯಾರಲಾಗಿ ಕೂತ್ಕೊತೀವಿ ಅಂತ ಹೇಳ್ತಾ ಇಲ್ವೇ? ಒಳೊಳಗೆ ಎಷ್ಟು ಜನದ ವಿರೋಧ ಇದೆ. ಇದು ಬಹುಶಃ ಮಾತನಾಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಿಸ್ತು, ಕಾಂಗ್ರೆಸ್ನಲ್ಲಿರತಕ್ಕಂಥ ಒಂದು ಸೋಷಿಯಲ್ ಬ್ಯಾಕ್ಗ್ರೌಂಡು, ಕಮಿಟ್ಮೆಂಟು, ಇದೆಲ್ಲ ಬಿ ಜೆ ಪಿಲಿ ಬರಲಿಕ್ಕೆ ಸಾಧ್ಯ. ಬಿ ಜೆ ಪಿನಲ್ಲಿ ಸುಮ್ಮನೆ ಓಟ್ಗೋಸ್ಕರ ಹಿಂದುತ್ವ ಅನ್ನೋದು, ಮತ್ತು ನೋಡಿ ಕಳೆದ 5 ವರ್ಷ ಯಡಿಯೂರಪ್ಪನ ಬಗ್ಗೆ ಇಲ್ಲ ಸಲ್ಲದ್ದೆಲ್ಲ ಮಾತಾಡಿದ್ರು ಯತ್ನಾಳು. ಏನು ಮಾಡಿದ್ದಾರೆ ಇವತ್ತು? ಸೊ ಅವ್ರ ಜೈಲಿಗೆ ಹೋಗೋಕ್ಕೆ ಅವ್ರ ಮಗನೇ ಕಾರಣ. ಸೊ ರಮೇಶ್ ಜಾರಕಿಹೊಳಿ ಅವರು ಶಿಕಾರಿಪುರಕ್ಕೆ ಅವ್ರ ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕಿಂತ ಬೇಕಾ? ಇಂಥ ಕಠಿಣವಾದಂಥ ಮಾತುಗಳು ಕೇಳಿ ಬಿ ಜೆ ಪಿಯವರು ಕಾಂಗ್ರೆಸ್ ಬಗ್ಗೆ ಮಾತನಾಡೋದಕ್ಕೆ ಅವ್ರಿಗೆ ಏನು ನೈತಿಕ ಆಗ್ತದೆ? ಕೊನೆ ಪ್ರಶ್ನೆ, ಇವಾಗ ನಿಮ್ಮ ಶಾಸಕರ ಬಲ 138 ಹಿಂಗಿದೆ, ಅದರ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತಾ ಸರ್ ನಿಮ್ಮ ಪ್ರಕಾರ? ನೋಡೋಣ, ಕಾದು ನೋಡೋಣ. ಸ್ವಲ್ಪ ತಕ್ಷಣ ಯಾಕೆ ದುಡ್ಕೋದು? ಸದ್ಯಕ್ಕೆ ಶಾಸಕರ ಸಂಖ್ಯೆ ಬೇಕು ಅಂತೇನಿಲ್ಲ, ಆದರೆ ಬಂದರೆ ಸ್ವಾಗತ. ಥ್ಯಾಂಕ್ ಯು. ಇದಿಷ್ಟು ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಹೇಳಿದ ಮತ್ತು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಹಿರಣ್ಣ ಬಸವ, TV9 ಬೆಂಗಳೂರು.